ಮಳೆ 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 ಎಷ್ಟು ಬಂದರೆ ಸರಿನೋ ಅಷ್ಟು ಬಂದರೆ ಮಾತ್ರ, ಇಲ್ಲ ಅಂದರೆ ಜನಜೀವನ ಕೊಚ್ಕೊಂಡು ಹೋಗುತ್ತೆ. ಅದಾಗಿರುವಂಥದ್ದು ಕೂಡ ಅದನ್ನೇ. ಎಲ್ಲಿ ನೋಡಿದರಲ್ಲಿ ಮಳೆ. ಕರುನಾಡಿಗೆ ಮಹಾಮಳೆಯ ಮಹಾ ಆಘಾತ ಈಗ ಬಂದಿದೆ. ಎಷ್ಟರ ಮಟ್ಟಿಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ, ಎಷ್ಟರ ಮಟ್ಟಿಗೆ ಜನರ ಬದುಕು ನೀರು ಪಾಲಾಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ. ವರುಣನ ರೌದ್ರಾವತಾರಕ್ಕೆ ಉತ್ತರ ಕರ್ನಾಟಕ ಅಂತೂ ಕಂಗಾಲಾಗಿ ಹೋಗಿದೆ. ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ವರುಣನ ಅವಾಂತರ. ಮಳೆಯ ಹೊಡೆತಕ್ಕೆ ಜನರ ಬದುಕು ಕೊಚ್ಚಿಕೊಂಡು ಹೋಗಿದೆ, ಅತಂತ್ರ ಆಗಿದೆ. ಭಯಂಕರ ಪ್ರವಾಹಕ್ಕೆ ಜೀವ ಉಳಿಸ್ಕೊಳ್ಳಿಕ್ಕೆ ಜನರು ಹರಸಾಹಸ ಮಾಡ್ತಾ ಇದ್ದಾರೆ ಅಂತ ಒಂದು ಸ್ಥಿತಿ. ಎಷ್ಟರ ಮಟ್ಟಿಗಿದೆ ನೀರಿನ ಸೆಳೆತ ಅಂದ್ರೆ, ಸೇತುವೆಗಳು ಮಾಯ ಆಗ್ತಾ ಇದೆ, ರಸ್ತೆಗಳು ಜಲಾವೃತ ಆಗ್ತಾ ಇದೆ. ರಸ್ತೆಗಳು ಯಾವುದು, ನದಿ ಯಾವುದು, ಹಳ್ಳ ಕೊಳ್ಳಗಳು ಯಾವುದು ಗೊತ್ತಾಗ್ತಾ ಇಲ್ಲ. ಸೂರುಗಳು ನೆಲಕಚ್ಚಿವೆ, ಅಪಾರ ಬೆಳೆ ಕೊಚ್ಚಿಕೊಂಡು ಹೋಗಿದೆ. ಒಟ್ಟಾರೆಯಾಗಿ ಭೀಕರ ಮಳೆಯಿಂದಾಗಿ ಕರುನಾಡು ಒಂದು ಲೆಕ್ಕದಲ್ಲಿ ತತ್ತರಗೊಂಡಿದೆ. ಅದರಲ್ಲೂ ಬೆಳಗಾವಿಯ ಸಂಗತಿಗಳನ್ನು ನಿಮಗೆ ಹೇಳಲೇಬೇಕು. ಬೆಳಗಾವಿನಲ್ಲೂ ಕೂಡ ವಿಪರೀತವಾದಂತಹ ಮಳೆ ಜೊತೆಗೆ ಪ್ರವಾಹ. ಬೆಳಗಾವಿಯಲ್ಲಿ ರಣಭೀಕರ ಮಳೆಯಿಂದಾಗಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ದೇವಸ್ಥಾನಗಳೆಲ್ಲ ಮುಳುಕೊಂಡು ಹೋಗಿದೆ, ಹಳ್ಳಿಗಳು ಜಲಾವೃತಗೊಂಡಿದೆ. ಭಾರೀ ಮಳೆಯಿಂದಾಗಿ ಸೊಗಲ ಸೋಮೇಶ್ವರನಿಗೆ ಜಲ ದಿಗ್ಬಂಧನ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸೊಗಲ ಕ್ಷೇತ್ರಕ್ಕೆ ಜಲಕಂಟಕ ಕಾಡ್ತಾ ಇದೆ. ಭಾರೀ ಮಳೆಗೆ ಸೋಮೇಶ್ವರ ದೇವಸ್ಥಾನದ ಗರ್ಭಗುಡಿಗೆ ನೀರು ನುಗ್ಗಿದೆ. ಸೋಮೇಶ್ವರ ಮೂರ್ತಿ ಭಾಗಶಃ ಜಲಾವೃತಗೊಂಡಿದ್ದಾನೆ. ಅಪಾರ ಪ್ರಮಾಣದ ನೀರು ಅಲ್ಲಿ ನುಗ್ಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಇದು ವೈರಲ್ ಆಗ್ತಾ ಇದೆ. ದೇವಸ್ಥಾನಕ್ಕೆ ಹೆಂಗೆ ನೀರು ನುಗ್ಗಿತು, ಏನು ಎತ್ತ ಅಂತ ಅದನ್ನ ಆ ವಿವರಗಳನ್ನು ನಿಮಗೆ ನಾವು ಇಡ್ತಾ ಇದ್ದೀವಿ ಸ್ವಲ್ಪ ಹೊತ್ತಿಗೆ. ಬೆಳಗಾವಿನಲ್ಲಿ ರಣಭೀಕರ ಮಳೆಯಿಂದಾಗಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಹಳ್ಳ ಕೊಳ್ಳಗಳು ಕೂಡ ನದಿಯ ರೀತಿಯಲ್ಲಿ ತುಂಬಿ ಹರಿತಾ ಇವೆ. ನೋಡಿ, ನಾವು ತೋರಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಸೊಗಲ ಕ್ಷೇತ್ರಕ್ಕೆ ನೀರು ನುಗ್ಗಿದೆ ಅಂತ. ಅದರಲ್ಲೂ ಗರ್ಭಗುಡಿಗೆ ಎಷ್ಟರ ಮಟ್ಟಿಗೆ ನೀರು ನುಗ್ಗುತ್ತಾ ಇದೆ ಅದನ್ನು ಕೂಡ ನಾವು ತೋರಿಸ್ತೀವಿ. ಬೆಳಗಾವಿ ಭಾಗದ ದೇವಸ್ಥಾನಗಳು ಯಾವ್ಯಾವ ಇರ್ತವೆ, ಅದು ಯಲ್ಲಮ್ಮನ ದೇವಸ್ಥಾನವೂ ಕೂಡ ಸೇರಿದಂಗೆ ಎಲ್ಲವೂ ಕೂಡ ತೆಗ್ಗಲ್ಲಿರುವಂಥದ್ದು. ಒಂದು ಲೆಕ್ಕದಲ್ಲಿ ಬೆಟ್ಟದ ಮೇಲೆ ಇರ್ತವೆ, ಆದರೆ ಗರ್ಭಗುಡಿ ಅನ್ನುವಂಥದ್ದು ಇದೆಯಲ್ಲ, ಪ್ರಾಂಗಣ ಅನ್ನುವಂಥದ್ದು ಯಾವಾಗಲೂ ಕೂಡ ತೆಗ್ಗಲ್ಲಿರುತ್ತೆ. ಅಲ್ಲಿ ನೀರು ನುಗ್ಗಿಬಿಟ್ರೆ ನೀರು ತೆಗೆಯುವಂಥದ್ದೇ ಒಂದು ದೊಡ್ಡ ಸಾಹಸ. ದೇವಸ್ಥಾನದ ಒಳಗಿನ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಸಾಕ್ಷಾತ್ ಶಿವನೇ, ಸೋಮೇಶ್ವರನೇ ಗಂಗೆಯನ್ನು ಬಯಸಿ ಸೆಳೆದ್ನೇನೋ ಅನ್ನೋ ರೀತಿಯಲ್ಲಿದೆ ನೋಡೋಕ್ಕೆ. ಆದರೆ ಹೊರಗಡೆಗೆ ಜನಜೀವನ ಕುಸಿದು ಹೋಗಿದೆ, ಕೊಚ್ಚಿಕೊಂಡು ಹೋಗಿದೆ. ಗರ್ಭಗುಡಿಯ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸೋಮೇಶ್ವರ ಭಾಗಶಃ ಮುಳುಗಿ ಹೋಗಿದ್ದಾನೆ. ಎಷ್ಟರ ಮಟ್ಟಿಗೆ ಸೊಗಲ ಸೋಮೇಶ್ವರನಿಗೆ ಜಲ ದಿಗ್ಬಂಧನ ಆಗಿದೆ ಅದನ್ನು ನಾವು ತೋರಿಸ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ನೀರು ಬರ್ತಾ ಇದೆ ನೋಡಿ, ಅದನ್ನು ನೋಡಿದ್ರೆ ಭಯ ಅನಿಸುತ್ತೆ. ಇಷ್ಟೊಂದು ಪ್ರಮಾಣದ ನೀರು, ಅಪಾರ ಪ್ರಮಾಣದ ನೀರು. ಎಷ್ಟೋ ದಿನಗಳ ನಂತರ ಕೆಲವೊಂದು ಕಡೆಗಳಲ್ಲಿ ಎಷ್ಟೋ ದಿನಗಳ ನಂತರ ಈ ರೀತಿ ಈ ಪ್ರವಾಹ ಆಗಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸಹದೇವ್ ಮಾನೆ ನಮ್ಮ ಪ್ರತಿನಿಧಿ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ನಾವು ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು. ಭಯ ಅನಿಸುತ್ತೆ, ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ನುಗ್ತಾ ಇರೋದು. ಸವದತ್ತಿಯ ದೃಶ್ಯಾವಳಿಗಳನ್ನು ನಾವು ಒಂದು ಕಡೆ ತೋರಿಸ್ತಾ ಇದ್ದೀವಿ. ಸೊಗಲ ಸೋಮೇಶ್ವರನಿಗೆ ಜಲ ದಿಗ್ಬಂಧನ ಆಗಿರುವಂಥದ್ದು. ಒಟ್ಟಾರೆಯಾಗಿ ಇಲ್ಲಿನ ಜನಜೀವನ ಯಾವ ರೀತಿ ಇದೆ ಈಗ? ಹೌದು ರಂಗನಾಥ್, ಕಳೆದ 2 ದಿನಗಳಿಂದ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಿರುವಂತಹ ಒಂದು ಕಾರಣಕ್ಕಾಗಿ ಈ ಒಂದು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸೊಗಲ ಸೋಮೇಶ್ವರ ದೇವಸ್ಥಾನಕ್ಕೂ ಕೂಡ ಜಲಕಂಟಕ ಎದುರಾಗಿರುವಂತದ್ದು. ಮುಖ್ಯವಾಗಿ ಈ ಒಂದು ಸೊಗಲ ಸೋಮೇಶ್ವರ ಒಂದು ಎತ್ತರದ ಪ್ರದೇಶದಲ್ಲಿದ್ರೂ ಕೂಡ ಆ ಕಾಡಿನಂಚಿನಿಂದ ನೀರು ಹರಿದು ಬಂದು ದೇವಸ್ಥಾನದ ಒಳಗಡೆ ಭಾಗದಲ್ಲೂ ಕೂಡ ನೀರು ನುಗ್ಗಿರುವಂತದ್ದು. ಕಳೆದ ಹಲವು ದಿನಗಳಿಂದ ಈ ಒಂದು ಪ್ರದೇಶದಲ್ಲಿ ಮಳೆ ಕೂಡ ಆಗಿರ್ಲಿಲ್ಲ. ಆದ್ರೆ ಇದೀಗ ಕಳೆದ 2 ದಿನಗಳಿಂದ ಸುರಿತಾ ಇರುವಂತಹ ಒಂದು ಭಾರಿ ಮಳೆಗೆ ಈ ಒಂದು ಸೊಗಲ ಸೋಮೇಶ್ವರ ದೇವಸ್ಥಾನ ಸೇರಿದಂತೆ ಆ ಒಂದು ಸುತ್ತಮುತ್ತಲ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಈ ಒಂದು ಕಾರಣಕ್ಕಾಗಿ ಸದ್ಯ ಈಗ ಸೋಮೇಶ್ವರ ದೇವಸ್ಥಾನಕ್ಕೂ ಕೂಡ ನೀರು ನುಗ್ಗಿರುವಂತದ್ದು. ಅದರ ಜೊತೆಗೆ ದೇವಸ್ಥಾನದ ಹೊರಭಾಗದಲ್ಲೂ ಕೂಡ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇರುವಂತದ್ದು. ಈ ಎಲ್ಲ ದೃಶ್ಯಗಳು ಕೂಡ ಸದ್ಯ ಈಗ
ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇರುವುದು ಅಂತ ಕಡೆ ಆದ್ರೆ, ಈಗ ಸದ್ಯ ಆ ಒಂದು ಭಾಗದಲ್ಲಿ ಇನ್ನೂ ಕೂಡ ಮಳೆ ಅಬ್ಬರ ಮುಂದುವರೆದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತದ್ದು. ಹೀಗಾಗಿ ಆ ಭಾಗದ ಅಂದ್ರೆ ಸವದತ್ತಿ ಸೇರಿದಂತೆ ರಾಮದುರ್ಗ ಆಗಿರ್ಬೋದು ಮತ್ತು ಕೆಲವೊಂದಿಷ್ಟು ಪ್ರದೇಶದ ಜನರು ಕೂಡ ಈಗ ಮಳೆಗೆ ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳ್ಬೋದು ರಂಗನಾಥ್. ಓಕೆ, ಧನ್ಯವಾದ ಸಹದೇವ್ ತಮ್ಮೆಲ್ಲ ಮಾಹಿತಿಗೆ.